ಅದೇನೋ ಸಾವಿರ ಸಾವಿರ ವರಗಳನ್ನು ಮಾತ್ರ ಕೊಟ್ರೆ ಸಿಗೋ ತಮ್ಗೆ ಇದೆಯಂತಲ್ಲ, ಅದು ಇದೇನಾ? ಲಕ್ಷ್ಮೀ ಕೃಪೆ ಥಟ್ಟಂತ ಆಗೋ ತಮ್ಗೆ. ಇದು ಸಣ್ಣ ಪುಟ್ಟ ತಮ್ಗೆ ಅಲ್ಲ, ಈಗ ನೀವು ಮಾಡ್ತಿದ್ದೀರಲ್ಲ ಕಣ್ಕಟ್ಟೋ ವಿದ್ಯೆ, ಅದು ನೋಡಕ್ಕೆ ಬಹಳ ಚೆನ್ನಾಗಿದೆ. ನೋಡಿ, ಸರಿಯಾಗಿ ಮಾತಾಡಿ. ಇದು ನಿಮ್ಮ ಬದುಕನ್ನೇ ಬದಲಾಯಿಸುವಂತ ಶ್ರೇಷ್ಠವಾದ ತಂಬಿಗೆ. ನಿಕೃಷ್ಟವಾಗಿ ಕಾಣಬೇಡಿ. ಅಯ್ಯಯ್ಯ, ಈಗ ಅದನ್ನ ನಿಕೃಷ್ಟವಾಗಿ ಕಂಡಿದ್ದು ಯಾರು ಅಂತ. ಏನೋ ನಾವು 4 ಒಳ್ಳೆ ಮಾತಾಡಿದ್ವಿ ಅಷ್ಟೇ. ಇಷ್ಟಕ್ಕೆ ಅಷ್ಟೆಲ್ಲ ಬೇಜಾರಾಗೋದಾ? ಛೇ 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 ಛೇ. ನೀವು ಮಾತಾಡೋ ರೀತಿಲಿ ನೀವು ಯಾಕೆ ಬಂದಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. ದಯವಿಟ್ಟು ಇಲ್ಲಿಂದ ಹೊರಡಿ. ಬುದ್ಧಿಗಳೇ, ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ನೀವು ಮಠದವರು, ಇದಕ್ಕೂ ನಿಮಗೂ ಆಗಿ ಬರೋದಿಲ್ಲ. ದಯವಿಟ್ಟು ನೀವೆಲ್ಲರೂ ಹೊರಡಿ. ನಾವಿನ್ನೂ ಈಗಷ್ಟೇ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಕೇಳೋಕ್ಕೂ ಮುಂಚೆನೇ ಇಲ್ಲಿಂದ ಹೋಗಿ ಅಂತ ಹೇಳ್ತಿದ್ಯಾ ಅಂದರೆ ನೀನು ಬಹಳ ಚಾಣಾಕ್ಷ ಇದೆಯಾ. ನೋಡಿ, ನೀವು ಇಲ್ಲಿ ಯಾಕೆ ಬಂದಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಇಲ್ಲಿ ಮಾರಾಟ ಮಾಡೋಕೆ ಬಂದಿದ್ದೀನಿ. ನಿಮ್ಮಿಂದ ಇದನ್ನು ಕೊಳ್ಳೋಕ್ಕಾಗಲ್ಲ. ನಿಮಗೆ ಇಲ್ಲಿ ಯಾವ ಕೆಲಸನೂ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಇರಿ ಇರಿ, ಸ್ವಲ್ಪ ಸಮಾಧಾನ. ಅಷ್ಟೊಂದು ಅವಸರ ಯಾಕೆ? ಓಹೋ ಅಮ್ಮ, ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ. ಅಯ್ಯೋಯ್ಯೋಯ್ಯೋಯ್ಯೋ, ಆಹಾ, ಇಬ್ಬಿಬ್ರು ಸೌಭಾಗ್ಯಲಕ್ಷ್ಮಿಯರು. ಇದನ್ನೆಲ್ಲ ಈಗ ಮುಟ್ಟೋ ಹಾಗಿಲ್ಲ. ಬೇರೆಯವ್ರಿಗೆ ಸಾವಿರ ಸಾವಿರ ವರ ಹಾಕಿ ಮಾರಾಟ ಮಾಡ್ತೀಯಾ, ನಾವು ಮುಟ್ಟೋ ಹಾಗಿಲ್ವಾ? ಬುದ್ಧಿಗಳೇ, ನೀವು ಹಿರಿಯವರು, ನಿಮ್ಮ ಬಗ್ಗೆ ಗೌರವ ಇದೆ. ನನ್ನ ಅಪ್ಪ ಅಮ್ಮನೂ ನಿಮ್ಮ ಮಠಕ್ಕೆ ಬರ್ತಾ ಇರ್ತಾರೆ. ಆದರೆ ಜೀವನ ನಡೆಸೋಕ್ಕೆ ಉದ್ಯೋಗ ಇದು. ದಯವಿಟ್ಟು ನನಗೆ ತೊಂದರೆ ಕೊಡದೆ ಹೊರಡಿ. ಅಲ್ಲಯ್ಯ, ನಿನ್ನ ಹತ್ರ ಬಂದು ನಿಂತು 2 ಗಳಿಗೆ ಆಗಿಲ್ಲ, ತೊಂದರೆ ಕೊಡ್ಬಿಡಿ ಅಂತೀಯಲ್ಲ, ಏನಯ್ಯ ಇದು? ನೋಡಿ, ನನ್ನ ಸುದ್ದಿಗೆ ಬರಬೇಡಿ, ಚೆನ್ನಾಗಿರೋದಿಲ್ಲ. ಏನು ಮನೆ ಬಾಗಿಲು ಹಾಕ್ಕೊಂಡು ಗೊಂಬೆನೂ ಒಳಗಿಟ್ಕೊಂಡು ಕೂತಿದಾರಾ? ಆಗ್ಲಿ ಆಗ್ಲಿ, ಇದೊಂಥರ ಒಳ್ಳೇದೆ. ಅದು ಹೇಗೆ ಗುರುಗಳೇ? ಇದರಿಂದಾಗಿ ನಮ್ಗೆಲ್ರೂ ಒಂದೇ ಕಡೆ ಸಿಗ್ತಾರೆ. ಏನು ಮಾಡಿದ್ರು ಬಾಗ್ಲು ತೆಗಿತಾ ಇಲ್ಲ ಅಂತೀನಿ. ಅವರು ಸಿದ್ಧಲಿಂಗ ಬುದ್ಧಿಗಳ ಮಠಕ್ಕೆ ತುಂಬ ಸಲ ಹೋಗಿ ಬರ್ತಾ ಇದ್ರಂತೆ. ನೀವು ಹೇಳಿದ್ದು ನಿಜ ಆಯ್ತು ಗುರುಗಳೇ. ನನಗೆ ಮೊದಲೇ ಗೊತ್ತಿತ್ತು ಆ ಸಿದ್ಧಲಿಂಗನಿಗೂ ಆ ಮನೆಯವರಿಗೂ ಆ ಗೊಂಬೆಗೂ ಏನೋ ಸಂಬಂಧ ಇದೆ ಅಂತ. ನೀವು ಕಣ್ಣಾರೆ ನೋಡಿದ್ದು ಒಳ್ಳೇದೇ ಆಯ್ತು. ಮುಂದೆ ಏನು ಮಾಡೋದು ಗುರುಗಳೇ? ಆ ಹುಡುಗಿಯಿಂದಲೇ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದಾ? ಅದು ಹೇಗೆ ಅಂತ? ಇಡೀ ಊರು ಅಶುದ್ಧವಾಗಿದೆ ಅಂತ ನಾನು ಹೇಳ್ತಾನೆ ಇದ್ದೀನಿ. ಅದಕ್ಕಾಗಿ ಬಲಿ ಕೊಡೋ ಕಾರ್ಯ ಇನ್ನೂ ಬಾಕಿ ಇದೆ. ಈಗಾಗಲೇ ಬಲಿಗೆ ವ್ಯವಸ್ಥೆ ಮಾಡಿದ್ರೆ ಹೀಗಾಗ್ತಾ ಇರಲಿಲ್ಲ. ಇರಲಿ, ಆಗಿದ್ದು ಆಗೋಗಿದೆ. ಈಗೇನು ಮಾಡೋಕ್ಕಾಗೋಲ್ಲ. ಈಗ ನಾವು ಇದೇ ಹುಡುಗಿನ ಬಲಿ ಕೊಡಬೇಕು. ಮೊದಲು ಅವಳನ್ನ ಹಿಡ್ಕೊಂಡ್ಬರ್ಬೇಕು.